ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಡಿಕೆ ಸುರೇಶ್ ಪ್ರತ್ಯೇಕ ರಾಷ್ಟ್ರ ಹೇಳಿಕೆಗೆ ಖಂಡನೆ. ಕಾಂಗ್ರೆಸ್ ಸಂಸದನ ಮನೆಗೆ ಮುತ್ತಿಗೆಗೆ ಯತ್ನ. ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದ ಪೊಲೀಸರು. ನಾನು ದೇಶ ವಿಭಜನೆ ಮಾಡಬೇಕು ಅಂತ ಹೇಳಿಯೇ ಇಲ್ಲ, ನನ್ನ ಮಾತನ್ನ ತಿರುಚಲಾಗಿದೆ. ಬಿಜೆಪಿ ಪ್ರತಿಭಟನೆಯ ಬೆನ್ನಲ್ಲೇ ಡಿಕೆ ಸುರೇಶ್ ಯು-ಟರ್ನ್. ನಾಲ್ಕೈದು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಲು ಉತ್ಸುಕತೆ. ಜೆಡಿಎಸ್ನಲ್ಲಿ ಕಾಡ್ತಾ ಇದೆ ಗೆಲ್ಲುವಂತಹ ಸೂಕ್ತ ಅಭ್ಯರ್ಥಿಗಳ ಕೊರತೆ. ಹಳೆ ಮೈಸೂರು ಭಾಗದ 3 ಕ್ಷೇತ್ರಗಳಲ್ಲಷ್ಟೇ ಸ್ಪರ್ಧಿಸೋಕೆ ದಳಪತಿಗಳ ಚಿಂತನೆ. ಮುಂದಿನ ಲೋಕಸಭಾ ಚುನಾವಣೆಗೆ ಬಿಜೆಪಿಯಿಂದ ರಣತಂತ್ರ. ಮೊದಲ ಅಭ್ಯರ್ಥಿಗಳ ಪಟ್ಟಿ ಘೋಷಣೆಗೆ ಬಿಜೆಪಿ ಹೈಕಮಾಂಡ್ ಸಿದ್ಧತೆ. 150ಕ್ಕೂ ಹೆಚ್ಚು ಕ್ಷೇತ್ರದ ಅಭ್ಯರ್ಥಿಗಳ ಹೆಸರು ಘೋಷಣೆಗೆ ಪ್ಲಾನ್. ಲಕ್ಷ್ಮಣ ಸವದಿಯನ್ನು ಸೆಳೆಯೋಕೆ ಬಿಜೆಪಿ ಕಸರತ್ತು. ಶೆಟ್ಟರ್ ಕೈಕೊಟ್ಟ ಬಳಿಕ ಅಲರ್ಟ್ ಆದ ಕಾಂಗ್ರೆಸ್ ಹೈಕಮಾಂಡ್. ಮುಂದಿನ ವಾರ ರಣದೀಪ್ ಸುರ್ಜೇವಾಲಾ ಭೇಟಿ ಮಾಡಲಿರುವ ಮಾಜಿ ಡಿಸಿಎಂ. 5ನೇ ಬಾರಿಗೆ ಟಿಕೆಟ್ ಪಡೆಯಲು ಜಿಎಂ ಸಿದ್ದೇಶ್ವರ್ ಕಸರತ್ತು. ಲೋಕಸಭಾ ಎಲೆಕ್ಷನ್ ಸಮೀಪಿಸ್ತಾ ಇದ್ದಂತೆ ಟಿಕೆಟ್ಗಾಗಿ ಮೀಟಿಂಗ್. ಸರ್ವೆ ಮಾಡಿದ್ರೆ ಸಂಸದರ ಹೆಸರು ಹೇಳುವಂತೆ ಸಭೆಯಲ್ಲಿ ಸೂಚನೆ. ಬಜೆಟ್ಗೆ ಸಿದ್ದರಾಮಯ್ಯರ ತಯಾರಿ ಆರಂಭ. ಆರ್ಥಿಕ ಇಲಾಖೆ ಅಧಿಕಾರಿಗಳ ಜೊತೆ ಸಿಎಂ ಸಭೆ. ಬಜೆಟ್ ಸಿದ್ಧತೆ ವೆಚ್ಚಗಳ ಕುರಿತು ಮಹತ್ವದ ಚರ್ಚೆ. ಬಿಜೆಪಿ ಈ ಮಟ್ಟಕ್ಕೆ ಬೆಳೆಯೋಕೆ ಅಡ್ವಾಣಿ ಪ್ರಮುಖ ಕಾರಣ. ಒಂದ್ ರೀತಿ ಅವರನ್ನ ಮೂಲೆ ಗುಂಪು ಮಾಡಿದ್ರು. ಬಿಜೆಪಿಯವರಿಗೆ ಬುದ್ಧಿ ಬಂದು ಭಾರತ ರತ್ನ ಘೋಷಿಸಿದ್ದು ಸಂತೋಷ ಎಂದ ರಾಮಲಿಂಗಾರೆಡ್ಡಿ. ಕೆರಗೋಡಲ್ಲಿ 2 ದಿನಗಳ ಅಂತರದಲ್ಲಿ ಎರಡೆರಡು ಬಂದ್ಗೆ ಕರೆ. ಹನುಮ ಧ್ವಜ ತೆರವು ಖಂಡಿಸಿ ಫೆಬ್ರವರಿ 9ರಂದು ಭಜಂಗ ದಳದಿಂದ ಬಂದ್ ಖಂಡಿಸಿ ಫೆಬ್ರವರಿ 7ರಂದು ಸಮಾನ ಮನಸ್ಕರ ವೇದಿಕೆಯಿಂದ ಹೋರಾಟ. ಎರಡೂ ಬಂದ್ಗೆ ವರ್ತಕರು, ಆಟೋ ಚಾಲಕರ ವಿರೋಧ. ವಿಶ್ವ ದರ್ಜೆ ಜ್ಞಾನ ಮಂದಿರದ ಶಂಕುಸ್ಥಾಪನೆಗೆ ಮುಂದಿನ ವಾರ ಒಬಾಮಾ ದಲೈಲಾಮ ಬರ್ತಾರೆ. ದಯವಿಟ್ಟು ಕೆರಗೋಡು ಹನುಮ ಧ್ವಜ ವಿವಾದ ಇತ್ಯರ್ಥಗೊಳಿಸಿ. ವಿವಾದವಿಲ್ಲದ ಜಾಗದಲ್ಲಿ ಧ್ವಜಸ್ತಂಭ ಮಂದಿರ ಕಟ್ಟಿಸೋಕು ಸಿದ್ಧ. ಕೈ ಮುಗಿದು ಮನವಿ ಮಾಡಿದ ಶಾಸಕ ಗಣಿಗ ರವಿ. ಕೆರಗೋಡು ಬಳಿಕ ಬೆಳಗಾವಿಯಲ್ಲೂ ಧ್ವಜ ದಂಗಲ್ ಆರಂಭ. ಎಂಕೆ ಹುಬ್ಬಳ್ಳಿ ಗ್ರಾಮದಲ್ಲಿ ಹನುಮ ಧ್ವಜ ತೆರವು ಆರೋಪ. ಬಿಜೆಪಿ ನಾಯಕರು ಹಿಂದೂಪರ ಕಾರ್ಯಕರ್ತರಿಂದ ಪಾದಯಾತ್ರೆ. ಮಂಗಳೂರು ಮಳಲಿ ಮಸೀದಿ ಮಂದಿರ ವಿವಾದಕ್ಕೆ ಮಹತ್ವದ ಟ್ವಿಸ್ಟ್. ಇದೇ ಮೊದಲ ಬಾರಿಗೆ ವಿವಾದದ ಬಗ್ಗೆ ಮಳಲಿ ಮಸೀದಿ ಕಮಿಟಿ ಮಾತು. ಮಸೀದಿಗೆ 700 ವರ್ಷದ ಇತಿಹಾಸವಿದೆ ಅಂತ ದಾಖಲೆಗಳ ಉಲ್ಲೇಖ. ಅಮ್ಮನ ಸಾವು, ಜೈಲಲ್ಲಿ ಅಪ್ಪನೂ ಅಂತ್ಯ. ಮನೆಯಿಂದ ಹೊರಹಾಕಿದ ಅಜ್ಜಿ. ಅನಾಥ ಮಕ್ಕಳ ಬಗ್ಗೆ ನ್ಯೂಸ್ ಫಸ್ಟ್ ವರದಿ. ವಸತಿ ಸೌಕರ್ಯ, ಶೈಕ್ಷಣಿಕ ನೆರವಿಗೆ ಸ್ಪಾನ್ಸರ್ಶಿಪ್. ತಿಂಗಳಿಗೆ 4,000 ಆರ್ಥಿಕ ಸಹಾಯ. ಇದು ನ್ಯೂಸ್ ಫಸ್ಟ್ ವರದಿಯ ಇಂಪ್ಯಾಕ್ಟ್. ಬಾಡಿಗೆದಾರರು ಮಾಲೀಕರ ನಡುವೆ ನಾಯಿ ಸಾಕೋ ವಿಚಾರಕ್ಕೆ ಕಿರಿಕ್. 4-5 ಜನರಿಂದ ಮಹಿಳೆ ಮೇಲೆ ಹಲ್ಲೆ. ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಬಡಿದಾಟ. ದೂರು ಕೊಟ್ಟರೂ ಕೇಸ್ ದಾಖಲಿಸದ ಆರೋಪ. ಬೆಂಗಳೂರಿನ ಮತ್ತೊಂದು ಶಾಲೆಗೆ ಬಾಂಬ್ ಬೆದರಿಕೆ. ಕೇಂದ್ರೀಯ ವಿದ್ಯಾಲಯ ಭಾರತೀಯ ವಿದ್ಯಾಸಂಸ್ಥೆಗೆ ಇಮೇಲ್ ಮೂಲಕ ಥ್ರೆಟ್. ಯಶವಂತಪುರ ಠಾಣೆಯಲ್ಲಿ ದೂರು ದಾಖಲು. ಕಾಫಿ ನಾಡಲ್ಲಿ ಮುಂದುವರೆದ ಬೀಜಮ್ಮ ಗ್ಯಾಂಗ್ ಉಪಟಳ. ಆಣೂರು ಗ್ರಾಮದಲ್ಲಿ ಮನೆ ಮುಂದೆಯೇ ಗಜಪಡೆಯ ಸಂಚಾರ. ಕಾಡಾನೆಗಳ ಹಿಂಡು ಕಂಡು ಗ್ರಾಮಸ್ಥರಲ್ಲಿ ಆತಂಕ. ಸಾವಿನ ನಾಟಕವಾಡಿದ್ರಿಂದ ಪೂನಂ ಪಾಂಡೆಗೆ ಸಂಕಷ್ಟ. 2 ಪ್ರತ್ಯೇಕ ಕಂಪ್ಲೇಂಟ್ ದಾಖಲು.
ಸಾರ್ವಜನಿಕವಾಗಿ ಸುಳ್ಳು ಸುದ್ದಿ ಹರಡಿದ ಆರೋಪದಡಿ ದೂರು. ದರ್ಶನ್ ನಟನೆಯ 57ನೇ ಸಿನಿಮಾಗೆ ನಾಯಕಿ ಫಿಕ್ಸ್. ಡೆವಲ್ ಚಿತ್ರದಲ್ಲಿ ಚಾಲೆಂಜಿಂಗ್ ಸ್ಟಾರ್ಗೆ ಜೋಡಿಯಾಗಿ ನಟಿಸಲಿದ್ದಾರೆ ರಚನಾ ರೈ. ದರ್ಶನ್ ಬರ್ತ್ಡೇಗೆ ಟೀಸರ್ ಗಿಫ್ಟ್ ಕೊಡೋಕೆ ಚಿತ್ರತಂಡದ ಸಿದ್ಧತೆ. ವಿಶಾಖಪಟ್ಟಣಂನಲ್ಲಿ ಭಾರತ ಇಂಗ್ಲೆಂಡ್ 2ನೇ ಟೆಸ್ಟ್. 300 ರನ್ಗಳಿಂದ ಮುನ್ನಡೆ ಕಾಯ್ದುಕೊಂಡ ಟೀಂ ಇಂಡಿಯಾ ಆಂಗ್ಲರಿಗೆ ಸೋಲೋ ಭೀತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.